ಎಲ್ಲರೂ ಕೂಡ KCT ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನ್ ಒಂದು ವಿಡಿಯೋ ಲಿಂಕ್ನ ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ಹೇಳಿರೋ ಮೆಥಡ್ನ ಫಾಲೋ ಮಾಡಿ ಡೆಫಿನೆಟ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲ ಪ್ರಾಬ್ಲಮು ಕೂಡ ಇವಾಗ ಸರಿಯಾಗಿದೆ, ಯಾವುದೇ ಥರದ ತಲೆನೋವಿಲ್ಲ. ಈ ವರ್ಷ ನೀವು CT ಎಕ್ಸಾಮ್ ಬರೀತಾ ಇದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. KA ಕಡೆಯಿಂದ ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ, ಅದನ್ನ ನೀವೆಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ಎಕ್ಸಾಮ್ಗೆ ಏನೇನು ತೊಗೊಂಡೋಗ್ಬೇಕು, ಏನೇನು ತೊಗೊಂಡೋಗ್ಬಾರ್ದು, ಎಕ್ಸಾಮ್ ಯಾವ ರೀತಿ ಇರುತ್ತೆ ಎಲ್ಲನೂ ಕೂಡ ಹೇಳಿದರೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದೇ ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ವಿಡಿಯೋನ ಗಮನ ಇಟ್ಟು ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಇಲ್ಲಿ ನಿಮಗೆ ಆಲ್ ಟಿಕೆಟ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಇಲ್ಲಿ ಫಸ್ಟ್ ನಿಮ್ಮ CET ನಂಬರು, ಕ್ಯಾಂಡಿಡೇಟ್ ನೇಮ್ ಇರುತ್ತೆ. ಅದಾದ್ಮೇಲೆ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟಿದ್ರಲ್ಲ, ಇದನ್ನ ಕರೆಕ್ಟಾಗಿ ಅಡ್ರೆಸ್ನ ಕ್ರಾಸ್ ವೆರಿಫೈ ಮಾಡ್ಕೊಬಿಡಿ. ಯಾಕೆಂದರೆ ಈ ಒಂದು ಸೆಂಟರ್ಗೆ ನೀವು ಎನಿ ಕಾಸ್ಟ್ ಆನ್ ದ ಟೈಮ್ ಹೋಗಬೇಕಾಗತ್ತೆ. ಕನ್ಫ್ಯೂಷನ್ ಬೇಡ ಎಕ್ಸಾಮಿನೇಷನ್ ಸೆಂಟರಲ್ಲಿ. ಅದಕ್ಕೋಸ್ಕರ ಅದ್ರ ಕೆಳಗಡೆ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಏನೇನು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಿಮ್ಮ ಡೇಟು, ಎಕ್ಸಾಮ್ ಯಾವತ್ತು ಯಾವ್ದು ಇರುತ್ತೆ, ಯಾವ ಸಮಯಕ್ಕೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಡೇಟ್ಸ್ ಕೂಡ ಇರುತ್ತೆ, ಎಲ್ಲ ಸಬ್ಜೆಕ್ಟು ಕೂಡ ಇಲ್ಲಿ ನೀವು ನೋಡ್ಕೋಬೋದಾಗಿರುತ್ತೆ. ಇಲ್ಲಿ ನೀವೇನಾದರೂ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿ ನಿಮ್ಗೆ ಏನಾದರೂ ಇಲ್ಲಿ ಬಯಾಲಜಿ ಎಕ್ಸಾಮ್ ಏನಾದರೂ ಬಂದ್ಬಿಟ್ಟಿದೆ ಅಂದರೆ ನೀವೇನು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಈ ಒಂದು ಟೈಮ್ ಶೆಡ್ಯೂಲಲ್ಲಿ ಏನು ಎಕ್ಸಾಮ್ ಇದೆಯಲ್ಲ ಇದನ್ನ ಸ್ಕಿಪ್ ಮಾಡಿ ಅಷ್ಟೇ. ಇಲ್ಲಿ ನೆಕ್ಸ್ಟು ಇವಾಗ ನೀವು ನೋಡ್ಬೋದು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗೆ ನೀವು ಆನ್ ಟೈಮಲ್ಲಿ ಇರಬೇಕಾಗುತ್ತೆ. ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ನೀವು ನೋಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮನೆಯಿಂದ ಅಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ನೀವು ಯಾವ ಮುಖಾಂತರ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೇಕಾ, ಟ್ರೈನಲ್ಲಿ ಹೋಗ್ಬೇಕಾ, ಯಾವ ರೀತಿ ಒಂದು ಟೈಮ್ ತೊಗೊಳುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ ಒಂದು ಟೈಮಿಂಗ್ ಬೇಸಿಸ್ ಮೇಲೆ ನೀವೊಂದು ಪ್ಲ್ಯಾನ್ನ ಮಾಡ್ಕೋಬೇಕಾಗುತ್ತೆ. ಎಕ್ಸಾಮಿನೇಷನ್ ಸೆಂಟರ್ನ ಎನಿ ಕಾಸ್ಟ್ 10:30 ಬಿಫೋರ್ ನೀವು ಅಲ್ಲಿ ರೀಚ್ ಆಗೋಕ್ಕೆ. ಮತ್ತು ನೀವು ಎಕ್ಸಾಮ್ ಹಾಲ್ ಒಳಗಡೆ ಯಾವುದೇ ಕಾರಣಕ್ಕೂ ನಿಮ್ಮ ಕ್ಯಾಲ್ಸಿ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಮಾರ್ಕರ್ ಆಗಿರ್ಬೋದು ಅಥವಾ ಚೀಟ್ಸ್ ಆಗಿರ್ಬೋದು, ಇದು ಯಾವುದನ್ನೂ ಕೂಡ ತೊಗೊಂಡು ಹೋಗಬಾರ್ದು. ತೊಗೊಂಡೋದ್ರೆ ಡಿಬಾರ್ ಆಗ್ತೀರಾ ಅಂತ ಸೆಕೆಂಡ್ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದನ್ನ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, ಮಿಸ್ ಮಾಡ್ಕೊಬಿಡಿ. ಇಲ್ಲಿ KCT ಆಲ್ ಟಿಕೆಟ್ ಒಂದೇ ಅಲ್ಲ, ಅದ್ರ ಜೊತೆಗೆ ನೀವೊಂದು ಐಡೆಂಟಿಟಿ ಪ್ರೂಫ್ನ ತೊಗೊಂಡೋಗ್ಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋಗಿ ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ ತೊಗೊಂಡೋಗಿ, ಇವೆರಡೂ ಇಲ್ವಾ, ಇಲ್ಲಿ ಸೆಕೆಂಡ್ PUCದ ಆಲ್ ಟಿಕೆಟ್ ಇದೆಯಲ್ಲ, ಎಕ್ಸಾಮ್ ಬರೋದಲ್ಲ ಇವಾಗ, ಆ ಒಂದು ಆಲ್ ಟಿಕೆಟ್ ತೊಗೊಂಡೋಗಿ ಆರಾಮಾಗಿ ನೀವು ಒಂದು ಎಕ್ಸಾಮ್ನ ಬರಿಬೋದಾಗಿರುತ್ತೆ. ನೆಕ್ಸ್ಟು 4th ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದೀರಾ ಅಂದರೆ ಇಲ್ಲಿ ನೀವು ಯಾವುದೇ ಥರದ ವಾಚ್ ತರಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಅಲ್ಲಿ ನಿಮಗೆ ವಾಚ್ ತರೋಕ್ಕೆ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರಲ್ಲೇ ಪ್ರತಿಯೊಂದು ಹಾಲಲ್ಲೂ ಕೂಡ ಅಲ್ಲಿ ನಿಮಗೆ ಬೆಲ್ ಟೈಮಿಂಗ್ಸ್ ಇರುತ್ತೆ. ಕೆಲವು ರೂಮ್ಸ್ಗಳಲ್ಲಿ ಕ್ಲಾಕು ಕೂಡ ಅಲ್ಲೇ ಇರುತ್ತೆ, ಅಲ್ಲೇ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ವಾಚ್ನ ಕ್ಯಾರಿ ಮಾಡೋ ಆಗಿಲ್ಲ, ಇದು ನೆನಪಿರಲಿ. ಎಕ್ಸಾಮಿನೇಷನ್ ಸೆಂಟರ್ ಹಾಲ್ ಒಳಗಡೆ ನೀವು ಎಂಟರ್ ಆಗಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಹತ್ರ ಅಡ್ಮಿಷನ್ ಟಿಕೆಟ್ ಇರಬೇಕಂದ್ರೆ KCT ಆಲ್ ಟಿಕೆಟ್ ಇರಬೇಕು. ಅದ್ರ ಜೊತೆಗೆ ನಿಮ್ಮ ಐಡೆಂಟಿಟಿ ಪ್ರೂಫ್ ಇರಬೇಕಾಗುತ್ತೆ, ಆಧಾರ್ ಕಾರ್ಡು ಅಥವಾ ಸೆಕೆಂಡ್ PUCದು ಆಲ್ ಟಿಕೆಟ್ ಇರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆ 2 hours ಬಿಫೋರ್ ನೀವು ಎಕ್ಸಾಮಿನೇಷನ್ ಸೆಂಟರ್ ಇರುತ್ತಲ್ಲ ಅಲ್ಲಿ ನೀವು ಇರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಇದನ್ನ. ಯಾಕೆ ಅಂದರೆ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ನಿಮ್ದು ಹಾಕಿರ್ತಾರೆ ನಿಮ್ಮ CET ನಂಬರ್ಗೆ ಯಾವೊಂದು ಕ್ಲಾಸ್ ರೂಮು ಅಂತ ಎಲ್ಲನೂ ಕೂಡ ನೀವು ನೋಡ್ಕೊಳ್ಳೋಕ್ಕೆ ಕೆಲವು ಟೈಮ್ ಬೇಕಾಗುತ್ತೆ. ಒಂದು 2 hours ಬಿಫೋರೇ ಹೋಗಿ ಏನು ಕೂಡ ಆಗಲ್ಲ, 2 days ತಾನೆ. ಮತ್ತು ನೆಕ್ಸ್ಟ್ ನೋಡಿ, ಇಲ್ಲಿ ಯಾರ್ಯಾರು ಇವಾಗ ಕ್ಯಾಂಡಿಡೇಟ್ಸು ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಆಕ್ಯುಪೈ ದೇರ್ ಸೀಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ಒಂದು ಬೆಲ್ ಆಗುತ್ತೆ, ಫಸ್ಟು ಬೆಲ್ ಹೊಡೆದಿದ ತಕ್ಷಣ ನೀವು ಡೈರೆಕ್ಟಾಗಿ ಎಕ್ಸಾಮಿನೇಷನ್ ಸೆಂಟರ್ ಹಾಲ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ನಿಮ್ಮ ಪ್ಲೇಸ್ ಎಲ್ಲಿ ಅಂತ ನೋಟಿಸ್ ಬೋರ್ಡಲ್ಲಿ ನೋಡ್ಕೊಂಡಿರ್ತಾರಲ್ಲ ಅಲ್ಲಿ ಹೋಗಿ ನೀವು ಕೂತ್ಕೊಂಡಿರಬೇಕು ಅನ್ನೋದನ್ನ ಇಲ್ಲಿ ಫಸ್ಟ್ ಹೇಳ್ತಾ ಇದ್ದಾರೆ. ಮತ್ತು ನೀವು ಎಕ್ಸಾಮ್ ಇವಾಗ ಏನು CET ಎಕ್ಸಾಮ್ನ ಬರೀತಾ ಇರಲ್ಲ, ಇದಕ್ಕೆ ಯೂಸ್ ಮಾಡಬೇಕಾಗಿರೋದು 2 ಪೆನ್ನು, ಬ್ಲೂ ಅಥವಾ ಬ್ಲ್ಯಾಕ್ ಪೆನ್ನ ಯೂಸ್ ಮಾಡಬೇಕಾಗತ್ತೆ. ಇದು ಜೆಲ್ ಪೆನ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ. ರೆಡ್ ಪೆನ್ನು ಅದು ಯಾವುದೂ ಕೂಡ ಯೂಸ್ ಮಾಡಬಾರ್ದು, ಬರೀ ಬ್ಲೂ ಇಂಕ್ ಅಥವಾ ಬ್ಲ್ಯಾಕ್ ಇಂಕ್ ಪೆನ್ನ ಯೂಸ್ ಮಾಡಬೇಕಾಗುತ್ತೆ. ಮತ್ತು ನೀವು ಫಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ OMR ಶೀಟ್ ಕೊಡ್ತಾರಲ್ಲ ಅಲ್ಲಿ ಫಸ್ಟ್ ನಿಮ್ಮ ನೇಮ್ ಬರೀಬೇಕಾಗುತ್ತೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ನೋಡ್ಬೋದು, ಇವಾಗ ನಿಮ್ಮದು CET ನಂಬರ್ ಎಲ್ಲ ಹಾಕಾದ್ಮೇಲೆ ನಿಮ್ಮ CET ನಂಬರ್ದು OMR ಶೀಟ್ನ ಯಾವ ರೀತಿ ಫಿಲಪ್ ಮಾಡೋದು ಆಗಲೇ ನಮ್ಮ ಚಾನಲ್ ವೀಡಿಯೋ ಮಾಡಿದ್ದೀನಿ, ರೆಗ್ಯುಲರಾಗಿ ಫಾಲೋ ಮಾಡ್ತಾರೆ ಗೊತ್ತಿರುತ್ತೆ. CET ನಂಬರ್ನ ಬರೆದ್ಬಿಟ್ಟು ಅದ್ರ ಕೆಳಗಡೆ OMR ಶೀಟಲ್ಲಿ ಒಂದು ಸರ್ಕಲ್ಗಳನ್ನ, ರೆಸ್ಪೆಕ್ಟಿವ್ ಸರ್ಕಲ್ಗಳನ್ನ ನೀವು ಅಲ್ಲಿ ಶೇಡ್ ಮಾಡಬೇಕಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಒಂದು CETದು ಆನ್ಸರ್ ಶೀಟ್ನ ಕೊಡ್ತಾರಲ್ಲ, ಫಸ್ಟು ನಿಮಗೆ ಕ್ವಶನ್ ಪೇಪರ್ ಕೊಡಲ್ಲ, ಆ ಆನ್ಸರ್ ಶೀಟ್ನ ಕೊಡ್ತಾರಲ್ವ, ಆನ್ಸರ್ ಶೀಟಲ್ಲೇ ನಿಮ್ಗೆ ಅಲ್ಲಿರುತ್ತೆ ಯಾವೊಂದು ವರ್ಷನ್ ಕೋಡ್ದು ನಿಮಗೆ ಕ್ವಶನ್ ಪೇಪರ್ ಕೊಡಬೇಕು ನಿಮ್ಮ CET ನಂಬರ್ಗೆ ಅನ್ನೋದು, ಅದನ್ನು ನೀವು ಕೇಳಿ ಹೋಗಿ ಈಸ್ಕೋಬೇಕಾಗುತ್ತೆ. ಮತ್ತು ನಿಮಗೆ ಕ್ವಶನ್ ಪೇಪರ್ ಬಂದಮೇಲೂ ಕೂಡ ಅಲ್ಲಿ ನಿಮ್ಮ CET ನಂಬರ್ನ ಬರೀಬೇಕಾಗುತ್ತೆ. ಮತ್ತು ನಿಮ್ಮ OMR ಶೀಟ್ ಏನು ಕೊಟ್ಟಿರ್ತಾರಲ್ಲ ಅದರಲ್ಲೂ ಕೂಡ ನಿಮಗೆ ಯಾವೊಂದು ವರ್ಷನ್ದು ಕೋಡ್ ಸಿಕ್ಕಿರುತ್ತಲ್ಲ ಕ್ವಶನ್ ಪೇಪರು, ಅದನ್ನ ನೀವು ಇಲ್ಲಿ ಶೇಡ್ ಮಾಡಬೇಕಾಗಿರುತ್ತೆ. ಮತ್ತು ನೆನಪಿರಲಿ,
ಫಸ್ಟ್ ಈ ಎಕ್ಸಾಮಲ್ಲಿ ಯಾವೊಂದು ವರ್ಷನ್ ಕೋಡ್ ಕ್ವಶನ್ ಪೇಪರ್ ಸಿಗುತ್ತಲ್ಲ 4 ಎಕ್ಸಾಮ್ಗೂ ಕೂಡ ಸೇಮ್ ಅದೇ ವರ್ಷನ್ ಕೋಡಲ್ಲಿ ನೀವು ಎಕ್ಸಾಮ್ನ ಬರೀಬೇಕಾಗುತ್ತೆ. ನೆನಪಿರಲಿ, ಇದು ಏನು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಕ್ವಶನ್ ಬುಕ್ಲೆಟ್ ವರ್ಷನ್ನು ಮತ್ತು ಆನ್ಸರ್ ಶೀಟ್ ಸೀರಿಯಲ್ ನಂಬರ್ನ ಅಲ್ಲಿ ನಿಮಗೆ ಇನ್ವಿಜಿಲೇಟರ್ ಒಂದು ಬುಕ್ಲೆಟ್ನ ಕೊಟ್ಟಿರ್ತಾರೆ, ಅಲ್ಲಿ ಕರೆಕ್ಟಾಗಿ ನೀವು ಬರೀಬೇಕು ಎರಡನ್ನೂ ಕೂಡ ಅನ್ನೋದನ್ನ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದಾಗಿರುತ್ತೆ, ಇಲ್ಲಿ ನೀವು ಯಾರೂ ಕೂಡ ಎಕ್ಸಾಮ್ ಕಂಪ್ಲೀಟಾಗಿ ಮುಗಿಯೋಕ್ಕಿಂತ ಮುಂಚೆ ನೀವು ಎಕ್ಸಾಮ್ ಹಾಲಿಂದ ಆಚೆ ಬರೋಕ್ಕಾಗಲ್ಲ, ಬೇಗ ಮುಗಿಸ್ಬಿಟ್ಟಿದ್ದೀನಿ ಅಂತ ಫುಲ್ ಬೆಲ್ ಆದಮೇಲೆ ಬರಬೇಕಾಗುತ್ತೆ ಆಚೆ. ಮತ್ತು ಇಲ್ಲಿ ಸ್ಟ್ರಿಕ್ಟ್ಲಿ ಏನು ಅಡ್ವೈಸ್ ಮಾಡಿದ್ದಾರೆ ಅಂದರೆ, ನೀವು ಪ್ರತಿ ಸಲಿನೂ ಕೂಡ KCT ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ನಿಮ್ಮ ಹತ್ರ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಹತ್ರ ಅಡ್ಮಿಷನ್ ಟಿಕೆಟ್ ಇರಲೇಬೇಕಾಗುತ್ತೆ, ಅಂದರೆ KCT ಹಾಲ್ ಟಿಕೆಟು. ಅದಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣ ಕೂಡ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಅದು ರಿಕ್ವೈರ್ಡ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇಷ್ಟು ಒಂದು ಇನ್ಸ್ಟ್ರಕ್ಷನ್ನ ನೀವು ಬಂದ್ಬಿಟ್ಟು ಇವಾಗ KCT ಎಕ್ಸಾಮ್ ಏನು ಬರೆಯೋಕ್ಕೆ ಹೋಗ್ತಾ ಇರಲ್ಲ, ನೀವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಇದರಲ್ಲಿ ಒಂದು ಫಾಲೋ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಮುಂದೆ ತೊಂದರೆ ಆಗೋದು, ಅಲ್ಲಿ ನೆನಪಿರಲಿ. ಮತ್ತು ಕೆಲವ್ರಿಗೆ ಡೌಟ್ ಕೂಡ ಕೇಳ್ತೀರಾ, ನಮಗೆ ಬೆಳಿಗ್ಗೆ ಎಕ್ಸಾಮ್ ಮುಗಿಯುತ್ತೆ ಅದಾದ್ಮೇಲೆ ನೀವು ಆಚೆ ಹೋಗ್ಬೇಕಾ ಅಥವಾ ಅಲ್ಲೇ ಇರ್ಬೋದಾ, ನಮ್ಮ ಊರು ದೂರ ಇದೆ ಅದು ಎಲ್ಲ ಕೇಳ್ತೀರಾ. ಇದಕ್ಕೆ ಕ್ಲಾರಿಟಿ ಕೊಡೋದಾದರೆ ಅಲ್ಲೇನು ನಿಮ್ಮನ್ನ ಆಚೆ ಹಾಕಲ್ಲ, ಅಲ್ಲೇ ಎಕ್ಸಾಮು ಸೆಂಟರ್ ಏನಿರುತ್ತಲ್ಲ ಅಲ್ಲೇ ಇರ್ಬೋದು, ಆ ಒಂದು ಕ್ಯಾಂಪಸ್ಸಲ್ಲೇ ಏನು ಕೂಡ ತೊಂದರೆ ಇಲ್ಲ. ನಿಮಗೆ ತಿರ್ಗಾ ಮಧ್ಯಾಹ್ನ ಶೆಡ್ಯೂಲ್ ಇರುತ್ತಲ್ಲ ಅವಾಗ ಹೋಗಿ ನೀವು ಎಕ್ಸಾಮ್ನ ಬರಿಬೋದಾಗಿರುತ್ತೆ, ಅದರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.